ಗೈಸ್ ಆ್ಯಕ್ಚುಲಿ ನಾನು ಮನೆಗೆ ಬಂದಿದ್ದೆ ಏನಕ್ಕಪ್ಪ ಅಂತಂದರೆ ನಾನು ತುಂಬ ಫ್ರೆಶ್ ಅಪ್ ಆಗಬೇಕಾಗಿತ್ತು. ಯಾಕೆ ಅಂದರೆ ನೆನ್ನೆ ನೈಟ್ ಇತ್ತಿಗಿದ್ದಂಗೆ ಫುಲ್ಲು ಬೆವುತ್ಕೊಂಡ್ಬಿಟ್ಟಿದ್ದೆ. ಸ್ನಾನ ಮಾಡಿದ್ದೆ, ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಬಂದಿದ್ದೆ. ಇವಾಗ ನಾನು ನಾಷ್ಟ ಮಾಡಬೇಕಾಗಿತ್ತು, ಬಟ್ ಪಾಪು ಎದ್ಬಿಟ್ಟಿದೆಯಂತೆ. ಹಾಗಾಗಿ ನಾಷ್ಟ ಅಲ್ಲೇ ಪಾರ್ಸೆಲ್ ತೊಗೊಂಡು ಹೋಗ್ತೀನಿ, ಅಲ್ಲೇ ಮಾಡ್ತೀನಿ. ಬನ್ನಿ ಈಗ ಹೋಗೋಣ. ಗೈಸ್ ಇವಾಗ ಹಾಸ್ಪಿಟಲ್ ಬಿಲ್ ಬಂದು 46,000 ಬಂದಿದೆ. ಈಗ ನನ್ನ ಕೈಯಲ್ಲಿರೋದು ಜಸ್ಟ್ 25,000 ಅಷ್ಟೇ. ಸೊ ಮಿಕ್ಕಿದ್ದ ಇನ್ನು 25,000 ನಾನು ಅರೇಂಜ್ ಮಾಡಬೇಕು. ಅದಕ್ಕೆ ಓಡಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಅದೇ ಟೆನ್ಷನಲ್ಲಿದ್ದೆ. ಯಾವಾಗ ಹಾಸ್ಪಿಟಲ್ ಬಿಲ್ ಬರುತ್ತೋ ಎಷ್ಟಾಗುತ್ತೋ ಅಂತ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೆ. ಸೊ ಆಲ್ಮೋಸ್ಟ್ ಬಂತು, 46,000 ಬಂದಿದೆ. ಸೊ ಅಂದರೆ ಅದು ಬಿಲ್ ಆಗಿರೋದು, ಬಟ್ ಇನ್ನು ಮೆಡಿಸನ್ಸು ಮತ್ತು ಇನ್ನು ಅವಳಿಗೆ ಪೌಡರ್ಸು ಅದು ಇದು ಏನು ಬರ್ದಿಲ್ಲ ಅವರು. ಅದೆಲ್ಲ ಬರೀತು ಅಂತಂದರೆ ಆಲ್ಮೋಸ್ಟ್ ಒಂದು 50,000 ಹತ್ತಿರ ಆಗುತ್ತೆ ಗೈಸ್. ಏನು ಮಾಡೋಣ ಅಂತ ಗೊತ್ತಾಯ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಲಿಟ್ರಲಿ ಇವಾಗ ನಾನು ಸ್ವಲ್ಪ ಶಾಪ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದನ್ನು ಸ್ವಲ್ಪ ಸೇವ್ ಮಾಡಿದ್ದೆ. ಸೊ ಅದನ್ನು ಸಹ ತೊಗೊಂಡ್ಬರೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಟೋಟಲಾಗಿ ಎಷ್ಟಾಗುತ್ತೆ ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಕೂಡ ಆಗ್ತಾಯಿದೆ. ಏಕೆಂದರೆ ಹೆಂಗೆ ಅಮೌಂಟ್ ಅರೇಂಜ್ ಮಾಡೋದು, ಯಾರು ಕೊಡೋಲ್ಲ ಗಾಯ್ಸ್. ಇವಾಗ ಕಾಲದಲ್ಲಿ ನಿಜ ಹೇಳ್ತೀನಿ, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. 46,000 ಇವಾಗ ಅರೇಂಜ್ ಮಾಡಬೇಕು. 46,000 ಇನ್ನು ಅದೇ ಹೇಳೋದಲ್ಲ. ಸೊ 50,000 ಅರೇಂಜ್ ಮಾಡಬೇಕು ಇವಾಗ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನಗಂತೂ ತಲೆ ಓಡ್ತಾ ಇಲ್ಲ. ನಂಬರ್ಸ್ಗಳು ಕೌಂಟಿಂಗ್ ಹೋಯ್ತಾ ಇದ್ದರೆ ನನಗೆ ಜೀವ ಪುಕ್ಕು ಅಂತಿತ್ತು. ಯಪ್ಪ ಗೊತ್ತಿಲ್ಲ ಗಾಯ್ಸ್, ನೋಡೋಣ ಬರ್ರಿ. ಫಸ್ಟ್ ನನ್ನ ಹತ್ರ ಎಷ್ಟಿದೆ, ಆಮೇಲೆ ಅಮೌಂಟ್ ಅಲ್ಲೇ ಸೇವ್ ಮಾಡಿದ್ದೀನಿ. ಏನು ಕೌಂಟಿಲ್ಲ. ಏನಕ್ಕೆ ಅಂದರೆ 4-5 ದಿನ ಆಯಿತು ನಾನು ಅಂಗಡಿಗೆ ಹೋಗಿ. ಸೊ ಅದೊಂದು ಪ್ರಾಬ್ಲಮ್ಮು. ಅಮೌಂಟ್ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇವಾಗ ಎಲ್ಲರೂ ಅಂದರೆ ಫಸ್ಟ್ ನನ್ನ ಹತ್ರ ಎಷ್ಟಿದೆ ಅಂತ ಕ್ಲಿಯರ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಯಾರಿಗಾದ್ರೂ ಕೇಳಬೇಕು ಅನ್ನೋಂಗಿದ್ರೆ ಕಾಲ್ ಮಾಡಿ ಕೇಳ್ತೀನಿ ಗಾಯ್ಸ್. ನನಗೆ ಹಿಂಗೆ ಅನ್ನಿಸ್ತಾಯಿದೆ ಅಂದರೆ ಇವತ್ತು ನನಗೆ ಗೊತ್ತಾಯ್ತಾ ಇದೆ, ಯಾವನೂ ಆಗಲ್ಲ, ಯಾರೂ ಆಗಲ್ಲ ಅಂತ. ದುಡ್ಡಿನ ಮುಂದೆ ಏನೂ ಇಲ್ಲ ಅನ್ನೋದು ಇವತ್ತು ನನಗೆ ಪ್ರೂವ್ ಆಗೋಯ್ತು ಗಾಯ್ಸ್. ಇಷ್ಟು ದಿನ ಪ್ರೀತಿ ವಿಶ್ವಾಸ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಲೈಕ್ ಅ ಪ್ರೀತಿ ವಿಶ್ವಾಸ. ದುಡ್ಡಿದ್ರೆ ದುನಿಯಾ ಗಾಯ್ಸ್. ಇವಾಗಿನ ಕಾಲದಲ್ಲಿ ದೇವರು ಎಲ್ಲನೂ ಒಳ್ಳೇದು ಮಾಡ್ಕೊಂಡು ಹೋಗಿದ್ದಾನೆ. ಬಟ್ ಇದನ್ನು ಸಹ ಯಾರಾದರೂ ಅಂದರೆ ಫ್ರೆಂಡ್ಸು ಸ್ಲಿಪ್ಪಲ್ಲಿ ಲೈಕ್ ನಾನು ಕಾಲ್ ಮಾಡಿ ಕೇಳಬೇಕು ಇವಾಗ. ಸೊ ಅಂಥ ಪರಿಸ್ಥಿತಿ ಬರದೇ ಇದ್ದರೆ ಅಷ್ಟೇ ಸಾಕು ಅಂತ ಅನ್ಕೋತೀನಿ. ನನ್ನ ಹತ್ರ ಸೇವ್ ಮಾಡಿದ್ದೀನಿ. ಸೊ ಕಷ್ಟ ಕಾಲದಲ್ಲಿ ನಾನು ಅಂದರೆ ಸ್ವಲ್ಪ ಅಮೌಂಟ್ ಸೇವ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಸಮಾಧಾನ. ಇಲ್ಲ ಅಂತಂದರೆ 50,000 ಸಡನ್ನಾಗಿ ಯಾರೂ ಕೊಡೋಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದಕ್ಕೋಸ್ಕರನೇ ಯಾವಾಗ ನಿಮ್ಮ ಕೈಯಲ್ಲಿ ದುಡ್ಡು ನಡೀತಾ ಇರ್ತದೋ ಆವಾಗ ಸ್ವಲ್ಪ ಅಮೌಂಟನ್ನ ಸೇವ್ ಮಾಡಿ ಇಟ್ಕೊಂಡಿದ್ರೆ ಈ ಥರ ಕಷ್ಟ ಕಾಲದಲ್ಲಿ ನಿಮಗೆ ಅಮೌಂಟು ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕಲ್ತಿರೋ ಪಾಠ ಇದು. ಸೊ ಒಂದು ಟೈಮಲ್ಲಿ ನಾನು ಸೇವ್ ಮಾಡ್ಕೊಂಡು ಬಂದಿದ್ದು, ಬಟ್ ಈಗ ಅದು ಎಷ್ಟೇ ಸೇವ್ ಮಾಡಿದ್ರು ಸಾಲ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಇವಾಗ ಬನ್ನಿ ಫಸ್ಟ್ ನಾನು ಶಾಪ್ಗೆ ಹೋಗ್ಬಿಟ್ಟು ನೋಡ್ತೀನಿ ಏನಾಗಿದೆ ಅಂತ, ಎಷ್ಟಿದೆ ಅಂತ. ಓಕೆ, ಶಾಪಿಗೆ ಬಂದಿದೆ. ಶಾಪಲ್ಲಿ ಸ್ವಲ್ಪ ಅಮೌಂಟ್ ಇತ್ತು. ಸೊ ಥ್ಯಾಂಕ್ ಗಾಡ್ ಸ್ವಲ್ಪ ಅಮೌಂಟ್ ಇದ್ದಿದ್ದರಿಂದ ಸ್ವಲ್ಪ ನನಗೆ ಸೇವ್ ಆಯಿತು. ನೋಡೋಣ ಏನಂತೆ. ಸೊ ಇನ್ನು ಕಂಪ್ಲೀಟ್ಲಿ ಅಮೌಂಟು ಕೂಡಿಸಿಲ್ಲ. ಸೊ ಇನ್ನು ಅಮೌಂಟು ಕಂಪ್ಲೀಟ್ಲಿ ನನಗೆ ಕೈಗೆ ಬಂದಿಲ್ಲ. ಸೊ ಇನ್ನು ಫ್ರೆಂಡ್ಸ್ ಕ್ಯಾಟಗರಿ ಏನಾದ್ರು ಕಾಲ್ ಮಾಡಿ ಕೇಳಬೇಕು, ನೋಡೋಣ ಏನಾಗುತ್ತೆ ಅಂತ. ಸೊ ನನ್ನ ಪ್ರಕಾರ ಹೇಳೋದಂದರೆ ನಿಮ್ಮ ಕೈಲಿ ದುಡ್ಡು ನಡೀತಿರ್ಬೇಕಾದ್ರೆ ಸೊ ದಯವಿಟ್ಟು ಅಮೌಂಟನ್ನ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ಅದು ಇವತ್ತಲ್ಲ ನಾಳೆ ನಿಮ್ಗೆ ಯೂಸ್ ಆಗುತ್ತೆ. ಅದು ನನಗೆ ಇವತ್ತು ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ಯಾರೂ ಆಗಲ್ಲ ಗೈಸ್, ಬರ್ದು ಮಡಿಕೊಂಬಿಡಿ. ಸೊ ಈಗ ಮಾತಾಡ್ತಾ ಕೂರೋದಕ್ಕಿಂತ ಆ್ಯಕ್ಚುಲಿ ನಾನು ಒಂದು ಅಪ್ಡೇಟ್ ಮಾಡಬೇಕಿತ್ತು ನಿಮಗೆ. ಅಮ್ಮ ಅಂಗಡಿಗೆ ಬಂದು ಅಮೌಂಟ್ ಸ್ವಲ್ಪ ಸೇವ್ ಮಾಡಿದ್ದೆ ಅನ್ನೋದು. ಸೊ ಹಾಗಾಗಿ ಇನ್ನು ಕಸ್ಟಮರ್ ಸುಮಾರು ಜನ ಬಟ್ಟೆಗಳು ತೊಗೊಂಡೋಗ್ಬೇಕು. ಸೊ ನಾಳೆ ಬೇರೆ ಹಬ್ಬ ಇದೆ. ಸೊ ನಾನು ಬರೋದು ಗೊತ್ತಾಗಿದ್ದರೆ ಎಲ್ಲರಿಗೂ ಕಾಲ್ ಮಾಡ್ಕೊಂಡು ಬಂದುಬಿಡುವೆ. ಸೊ ಅದೊಂದು ಸ್ವಲ್ಪ ಅಮೌಂಟ್ ಸೇವ್ ಆಗಿರೋದು ನನಗೆ. ಸೊ ಏನು ಮಾಡೋಣ, ಅರ್ಜೆನ್ಸಿ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಇಲ್ಲಿಂದ ಅಮೌಂಟ್ ಎತ್ಕೊಂಡು ಈಗ ಆಲ್ಮೋಸ್ಟ್ ನನ್ನ ಹತ್ರ ಒಂದು ರಿಂಗ್ ಇತ್ತು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹಾಕ್ಕೊಂಡಿರೋದು ನೋಡಿರ್ಬೋದು. ಸೊ ಆ ರಿಂಗ್ನ ನಾನು ಸೇಲ್ ಮಾಡಬೇಕಾಯಿತು. ಸೊ
ಎಲ್ಲ ಮಾಡಿದ್ದೀನಿ. ಬನ್ನಿ ಇವಾಗ ನೋಡೋಣ ಎಷ್ಟಾಗುತ್ತೆ ಅಂತ ಗಾಯ್ಸ್, ನೋಡೋಣ. ಈಗ ಸ್ವಲ್ಪ ನನಗೆ ಸಮಾಧಾನ ಆಗಿದೆ. ಇನ್ನು ಸ್ವಲ್ಪ ಜಾಸ್ತಿ ಏನಿಲ್ಲ, ಇನ್ನು ಸ್ವಲ್ಪ ಅಮೌಂಟು ಹೆಂಗಾರು ಮಾಡಿ ಅರೇಂಜ್ ಮಾಡಿಬಿಟ್ರೆ ನನ್ನ ಈ ಡೆಲಿವರಿ ಚಾರ್ಜ್ ಏನಿದೆಯೋ ಅದು ಕಂಪ್ಲೀಟ್ಲಿ ಮುಗಿದೋಗುತ್ತೆ. ಸೊ ನೋಡೋಣ ಬನ್ನಿ ಗಾಯ್ಸ್, ಇನ್ನೊಂದು ಸ್ವಲ್ಪ ಅಮೌಂಟ್ ಬೇಕಿತ್ತು. ಸೊ ಅದು ನೋಡೋಣ ಏನಾಗುತ್ತೆ ಅಂತ. ಓಕೆ ಗಾಯ್ಸ್, ಈಗ ಫೈನಲಿ ನಾನಿದ್ದೀನಿ ಈ ಒಂದು ಕಾಲುವೆ ಅಂತ ಏರಿಯಾದಲ್ಲಿ. ಸೊ ಏನಕ್ಕೆ ಅಂದರೆ ಒಂದು ಬ್ಲಾಗ್ ಮಾಡಬೇಕಾಗಿತ್ತು. ಏನಕ್ಕೆ ಅಂತಂದರೆ, ಸೊ ನಿನ್ನೆ ಎಲ್ಲ ನಾನು ನಿಮಗೆ ಹೇಳಿದ್ದೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ. ಸೊ ಫೈನಲಿ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಅದ್ರ ಜೊತೆ ಬಿಲ್ಲೂ ಸಹ ಬಂದಿದೆ. ಬಿಲ್ ಎಷ್ಟು ಬಂದಿದೆ ಅಂತಂದರೆ 46,600, ಸೊ ಸಮಥಿಂಗ್ 47,000 ಅಂತ ಅಂದ್ಕೊಳ್ಳಿ. ಅದಾಗಿದ್ದು 2 ಡೇಸ್ ಬ್ಯಾಕು ನಾನು 8,000 ಕಟ್ಟಿದ್ದೆ. ಸೊ ಅದೊಂದು, ಅದಾದಮೇಲೆ ಇವಾಗ ಇಷ್ಟಾಗಿದೆ ಗೈಸ್. ಅಂದರೆ ಸೊ ಇನ್ನು ಪೌಡರ್ ಮಿಲ್ಕು, ಅದಾದಮೇಲೆ ಮೆಡಿಸನ್ಸು ಸಿಕ್ಕಾಪಟ್ಟೆ ಬರೋದಿದೆ. ಇನ್ನು ನಿಜ ಹೇಳ್ತೀನಿ, ನನ್ನ ಕೈಲಿ ಬ್ಲಾಗ್ ಮಾಡೋಕೆ ಆಯ್ತಾ ಇಲ್ಲ. ಏನಕ್ಕೆ ಅಂದರೆ ಒಂದು ಟೆನ್ಷನ್ನು. ಸೊ ಒಂದು ಮಗು ಏನೇ ಇರಲಿ ಏನೇ ಆಗಲಿ, ಆ ಮಗು ಖುಷಿ ಒಂದು ಕಡೆ. ಏನು ಮಾತಾಡಬೇಕು ಏನು ಬಿಡಬೇಕು ಅಂತಲೂ ಸಹ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಷ್ಟಪಟ್ಟು ನನ್ನ ಪಾನ ಸೇವ್ ಮಾಡಿ ಮಡಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಜೀವ ಚೆನ್ನಾಗಿತ್ತು ಅಂದರೆ ಹತ್ತರಷ್ಟು ಸಂಪಾದನೆ ಮಾಡ್ತೀನಿ ಗೈಸ್. ಎಲ್ಲರೂ ಖುಷಿಯಾಗಿರ್ಬೇಕು ಅಷ್ಟೇ. ಬನ್ನಿ ಇವಾಗ ಹೋಗೋಣ, ಹಾಸ್ಪಿಟಲ್ ಬಿಲ್ ಕಟ್ಟೋಣ. ಓಕೆ, ಮುಂದಿನ ಪ್ರೊಸೆಸರ್ ಏನಿದೆಯೋ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ಓಕೆ, ಫೈನಲಿ 7:30 ಆಗ್ತಾ ಬಂತು. ಸೊ ಅಮೌಂಟ್ ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಹಾಗೆ ಸೊ ಎಲ್ಲ ಬಿಲ್ ಕ್ಲಿಯರ್ ಮಾಡಿದ್ದು ಆಯಿತು. ಇವಾಗ ಏನಪ್ಪ ಪ್ರಾಬ್ಲಮ್ ಅಂದರೆ ಲಿಫ್ಟ್ ಕೆಟ್ಟೋಗ್ಬಿಟ್ಟಿದೆ. ಸೊ ಲಿಫ್ಟ್ ಕೆಟ್ಟೋಗಿ ಆಲ್ಮೋಸ್ಟ್ 1 ಅವರ್ ಮೇಲಾಯಿತು. ಸೊ ಇನ್ನೂ ರೆಡಿ ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ ಲಿಫ್ಟ್ ರೆಡಿ ಆಗಲಿ ಅಂತ. ಸೊ ಸ್ಟ್ರೆಚರ್ ಇತ್ತು, ಬಟ್ ಸ್ಟ್ರೆಚರ್ ಸಿಕ್ಕಾಬಿಟ್ಟು ಡೌನ್ ಇತ್ತು. ಸೊ ಇವಳಿಗೆ C-ಸೆಕ್ಷನ್ ಆಗಿರೋದ್ರಿಂದ ಬೇಡ ಅಂತ ಅಂದ್ಕೊಂಡು ನಾವು ಸೊ ಲಿಫ್ಟ್ಗೋಸ್ಕರ ಕಾಯ್ತಾಯಿದ್ದೀವಿ. ಸೊ ಲಿಫ್ಟ್ ರೆಡಿ ಆಗಿದ ತಕ್ಷಣ ಹೊರಡಬೇಕು. ಸೊ ಟೈಮಿಂಗ್ ಬೇರೆ 7:30 ಆಗಿದೆ. 8 ಗಂಟೆ ಒಳಗೆ ಮನೆಯೊಳಗೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಈ ರೂಮ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಮೊದಲು ಈ ರೂಮಲ್ಲಿ ಈ ಬೆಡ್ಡು ಇಲ್ಲಿ, ಆಮೇಲೆ ಇದು. ಇವಾಗ ಏನೇನು ಇಲ್ಲ. ಇವಾಗ ಹೋಗ್ತಾ ಇರೋದೇ ಟಾಟಾ ಬಾಬಾ ಸಿ ಯು. ಮತ್ತೆ ಒಳ್ಳೆ ಕಾರ್ಯಕ್ಕೆ ಬರೋಣ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಬರ್ದಿರಂಗೆ ಆಗೋಲ್ಲಿ ಆ್ಯಕ್ಚುಲಿ ನಮ್ಮದು ಬಿಲ್ಡಿಂಗ್ ಎಲ್ಲ 5:30ಗೆಲ್ಲ ಕ್ಲಿಯರ್ ಆಗುತ್ತೆ. 5:30, 6 ಗಂಟೆಗೆಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇದು ಸ್ವಲ್ಪ ಬಸ್ಸಲ್ಲಿ ಈ ಕಡೆ ಇರ್ಬೇಕು ನೋಡಿ. ಅದರಲ್ಲೇ ಫೋನ್ ಪೇ ಮಾಡಿ ಮಾಡುತ್ತೆ. $352. ಇದೇ ಪೌಡರ್ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಆಯ್ತಲ್ಲ, ಹಾಸ್ಪಿಟ್ಲಿಗೆ ಟಾಟಾ ಬೈ ಹೇಳ್ಕೊಂಡು ಹೋಗ್ತಾ ಇರೋದೆ. ಆಟೋಗೋಸ್ಕರ ಸರ್ಚಿಂಗ್. ಆಟೋಗೋಸ್ಕರ ಕಾಯ್ತಾ ಇದ್ದೀವಿ. ಆಟೋ 2 ಐತೆ, ಬಟ್ ಆಟೋ ಯಾರು ಇಲ್ಲ. ಈಗ ಆಟೋ ಸಂಜೆ ಸ್ವಲ್ಪ ಡೌನ್ ಎಷ್ಟು ಹೇಳಿ. ಹಾಂ, ಇಲ್ಲಿಂದ 30 ರೂಪಾಯಿ ತಗೋತಾರೆ. ಹಾಂ, 40 ಮಾಡ್ತೀವಿ. ಅದು ನಿಧಾನಕ್ಕೆ ಹೋಗ್ಬೇಕು ಅಂಕಲ್. ಮನೆಗೆ ಒರ್ಸ್ಕೊಂಡು ಕಳಿಸ್ತಾರೆ. ನಮ್ಮ ಮನೆಗೆ ಮೊದಲನೇ ಪಾಪು. ಮೊಟ್ಟೆಗೆ ತೆಗಿತಾವ್ರೆ ಗೈಸ್. ಇವಾಗ ಹೊಸಲು ಓದಿಸ್ಬೇಕಂತೆ. ಹೊಸಲು ಏನು ಓದಿಬೇಕಾ? ಯಾರು ಪಾಪು ಓದಿಸವ? ಬಿಡಿ ಓದಿಸ್ತೀನಿ ಬಿಡಿ. ತಾಮ್ರೆ ಬೆಡ್ಶೀಟ್ ಕಾಡುತ್ತಾ ಪಾಯ್ದಿಸವನ ರೆಕ್ರಾಚ್. ಮುಜೋಪಾಯಿ ಇದು ಇದಕ್ಕಂದ್ರೆ ಇದು ಹೆಂಗ್ ಓದಿರ್ತದೆ? ಕ್ಲಾಸ ತುಕಡೆ ಪಕಡೆ ಕಾಡು ಕಾಡ್ಸೋಣ ಐತೆ ತುಕಡೆ ಸೋರ. ಮುಜೋಪಾಯಿಗ ಮುಜೋಪಾಯಿಗಳಿಗೆ ಈಗ ಫೈನಲಿ ಅಂತೂ ಇಂತೂ ನಾವು ನಮ್ಮ ಮನೆಗೆ ಬಂದು ತಲ್ಕೊಂಡಿದ್ದೀವಿ. ಸೊ ನನ್ನ ಹೆಂಡತಿ ಮತ್ತು ಪಾಪು ಎರಡಕ್ಕೂ ಸ್ನಾನ ಆಗಿದೆ.
ಸೊ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ನನ್ನ ಹೆಂಡ್ತಿ ಮಾತ್ರ ಎದ್ದವಳೆ. ನನ್ನ ಹೆಂಡ್ತಿ ನೀಟಾಗಿ ಸ್ನಾನ ಮಾಡ್ಕೊಂಡು ಬೆಚ್ಚಗೆ ಮಲ್ಕೊಂಬಿಟ್ಟಿದ್ದಾಳೆ. ನಮ್ಮ ಪಾಪು ಕೈ ಮಾತ್ರ ಕಾಣಿಸ್ತೈತೆ ನಿಮಗೆ ಅಷ್ಟೇ. ಸೊ ಮಿಕ್ಕಿದ ಫೇಸ್ ಗೀಸ್ ಎಲ್ಲ ಏನೂ ಕಾಣಿಸ್ತಿಲ್ಲ. ಓಕೆನಾ? ಏನಂತ ಎಂಬುದು ಹೆಂಗಿತ್ತು ಇವತ್ತಿನ ದಿನ? ಖುಷಿ ಆಯಿತು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇನ್ನೊಂದು ಏನಪ್ಪ ಖುಷಿ ಅಂದರೆ ನನಗೂ ಪಾಪಗೂ ಏನೂ ಆಗದೆ ಇಬ್ಬರು ಆರೋಗ್ಯವಾಗಿ ಬಂದ್ವಲ್ಲ, ಅದೊಂದು ಖುಷಿ ಆಯಿತು. ಆಮೇಲೆ ಈ ಥರ ಗಂಡು ಬರೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಖುಷಿ ಆಯಿತು. ಎಲ್ಲ ಮಾಡಿಕೊಟ್ರಲ್ಲ, ಅದಕ್ಕೆ ಎಲ್ಲ ಮಾಡಿಕೊಡ್ಲೇಬೇಕಲ್ಲ ಮುದ್ದು. ನಾನು ಏನೇ ಬೈದ್ರು ಸಿಟ್ಟಲ್ಲಿ ಬೈಸ್ಕೊಂಡ್ರಲ್ಲ. ಅಲ್ಲ, ಬೇರೆ ಗಂಡ ಆಗಿದ್ರೆ ಇರ್ತಾರೆ ಒಬ್ಬರು, ಕೆಲವೊಬ್ರು ನಿಂತಾರ, ಬೇರೆ ಯಾರು ನಿಂತಾರೆ ಇರೋಕ್ಕೆ ಚಾನ್ಸೇ ಇಲ್ಲ. ಮಾಡೋಕ್ಕಾಗಲ್ಲ. ಸೊ ನನ್ನ ಸೆಕೆಂಡ್ ಲೈಫ್ ಶುರು, ಥರ್ಡ್ ಲೈಫ್ ಶುರು ಗೈಸ್ ಇವಾಗ. ಫಸ್ಟ್ ಲೈಫ್ ಸಿಂಗಲ್ ಲೈಫ್, ಸೆಕೆಂಡ್ ಲೈಫ್ ಜಂಟಿ ಲೈಫ್. ನಾನು ಮತ್ತು ನನ್ನ ವೈಫ್ ಇವತ್ತಿಂದ ಫ್ಯಾಮಿಲಿ ಮ್ಯಾನ್, ಸಿಂಗಲ್ ಮ್ಯಾನು, ಆಮೇಲೆ ಮ್ಯಾರಿಡ್ ಮ್ಯಾನು, ಈಗ ಫ್ಯಾಮಿಲಿ ಮ್ಯಾನು. 3 ಸೆಕ್ಷನ್ ಆಗಿದೆ. ನೋಡಪ್ಪ ಏನೇನೆಲ್ಲ ಹೇಳ್ತಾವಳೆ. ಇಷ್ಟೇ, ಲಾಸ್ಟ್ ಫ್ಯಾಮಿಲಿ ಮ್ಯಾನ್ ಲಾಸ್ಟು. ಆಮೇಲೆ ಯಾವ ಮ್ಯಾನು ಬೇಡಪ್ಪ ಸದ್ಯಕ್ಕೆ, ಸಾಕು. ಇದನ್ನ ಸುಧಾರಿಸ್ಕೊಳಮ್ಮ. ಇದನ್ನು ಸುಧಾರಿಸ್ಕೊಳ್ಳೋಕ್ಕೆ ಇನ್ನೂ ಒಂದು ತಿಂಗಳು ಬೇಕು ನನಗೆ, ಗೊತ್ತಾ? ಸೊ ಆಲ್ಮೋಸ್ಟ್ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಗಾಯ್ಸ್. ಅಮೌಂಟು ಸ್ವಲ್ಪ ಸೇವ್ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ನನ್ನೊಂದು ರಿಂಗ್ ಇತ್ತು, ಅದನ್ನು ನಾನು ಸೇಲ್ ಮಾಡಿದೆ. ಓಕೆ, ಸೊ ಏನೂ ಮಾಡೋಕ್ಕಾಗಲ್ಲ. ಅವರಿಬ್ಬರು ಸೇಫಾಗಿತ್ತು ಅಂದರೆ ಆ ಥರ ರಿಂಗ್ ಮಾಡಿಸ್ಕೊತೀನಿ ನಾನು, ಅದೇನು ಬಗ್ಗೆ ಡೌಟ್ ಇಲ್ಲ. ಸೊ ಅವರಿಬ್ಬರು ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿದೆ. ಸೊ ನಾನೀಗ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಬೇಕು. ನನಗಂತೂ ಸಾಕಾಗಿ ಹೋಗ್ಬಿಡೈತೆ ಗಾಯ್ಸ್. ಸೊ ಇವತ್ತಿನ ಬ್ಲಾಗ್ ನೋಡಿದ್ರಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್, ಗುಡ್ ನೈಟ್.